ಇಂದು ಪರಮಪ್ರಸಾದ ಸಂಸ್ಕಾರವನ್ನು ನೆರವೇರಿಸಲು ಬೆಂಗಳೂರು ಧರ್ಮಕ್ಷೇತ್ರಕ್ಕೆ ಸಹಾಯಕ ಧರ್ಮಾಧ್ಯಕ್ಷರಾಗಿ ನೂತನವಾಗಿ ನೇಮಕವಾಗಿರುವ ಶ್ರೇಷ್ಠ ಗುರು ವಂದನೀಯ ಸ್ವಾಮಿ ಆರೋಗ್ಯರಾಜ್ ಸತೀಶ್ ರವರು ಈ ದಿವ್ಯ ಬಲಿಪೂಜೆಯನ್ನು ನೆರವೇರಿಸಲಿದ್ದಾರೆ. ಇವರಿಗೆ ನಮ್ಮ ಆತ್ಮಿಕ ಸ್ವಾಗತವನ್ನು ಕೋರೋಣ. ನಾವು ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವಿನಿಂದ ಜ್ಞಾನ, ಬುದ್ಧಿ, ವಿವೇಕ ಹಾಗೂ ದೈವ ಭಕ್ತಿಯಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮಾನವರಿಗೂ ಮೆಚ್ಚುಗೆಯಾಗಿ ಬಾಳಲು ಬೇಕಾದ ಸಕಲ ವರಪ್ರಸಾದಗಳನ್ನು ಕರುಣಿಸಲಿ. ನಮಗೆ ಜನ್ಮ ಕೊಟ್ಟು ಬೆಳೆಸಿದ ತಂದೆ ತಾಯಿಯರನ್ನು, ಬಂಧು ಬಳಗದವರನ್ನು, ಸ್ನೇಹಿತರನ್ನು, ಶಿಕ್ಷಕ ಶಿಕ್ಷಕಿಯರನ್ನು ದಯಾಮಯ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವ್ಯ ಬಲಿಪೂಜೆಯಲ್ಲಿ ನಮ್ಮಾತ್ಮಕ್ಕೆ ಆಗಮಿಸುವ ಪ್ರಭು ಯೇಸು ನಮ್ಮ ಹೃನ್ಮನಗಳಲ್ಲಿ ಹಾಗೂ ನಮ್ಮ ಕುಟುಂಬಗಳಲ್ಲಿ ಸದಾ ಜೀವಿಸುವಂತೆ ಪ್ರಾರ್ಥಿಸುತ್ತಾ ನಮ್ಮನ್ನೇ ಸಂಪೂರ್ಣವಾಗಿ ತ್ರಯೇಕ ದೇವರಿಗೆ ಸಮರ್ಪಿಸೋಣ. ದಯಮಾಡಿ ಎಲ್ಲರೂ ಎದ್ದು ನಿಂತು ಪ್ರವೇಶ ಗೀತೆಯೊಂದಿಗೆ ಬಲಿಪೂಜೆಗೆ ಸಿದ್ಧರಾಗೋಣ. Now let us stand for the entrance hymn. ಪೂಜೆಯು ನೀನೆ, ಈ ಜನ್ಮ ಜನ್ಮಗಳ ಬಾಂಧವ್ಯ ನೀನೆ, ನೀನೆ 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 ಎಲ್ಲ ನೀನೆ ನೀನೆ. ಸಂಕುಲದ ಭಾಷೆಯು ನೀನೇ, ಹನಿ ಹನಿ ಜೀವಾತ್ಮ ನೀನೇ, ಭಾಷೆಯ ದಿವ್ಯ ಚೇತನ ನೀನೇ, ಭೂಮಿಯ ಸಿಂಚನ ನೀನೇ, ಜನ್ಮ ಜನ್ಮಗಳ ಪಾಪ ಪುಣ್ಯವು ನೀನೇ, ಅರಿವಿನ ಒಳಗಲಿ ನೀನೇ, ಜೀವಲೋಕಗಳ ನಾಟ್ಯ ನರ್ತನ ನೀನೇ, ಸಾಗರದಲ್ಲಿ ಅಲೆಯು ನೀನೇ, ದಿಗ್ದಿಗಂತದ ಭೂಮಿ ಕಂಪನ ನೀನೇ, ಪ್ರಳಯ ಪ್ರಳಯಗಳ ದಿವ್ಯ ಮಿಲನವು ನೀನೇ, ದಿಗ್ದಿಗಂತದ ಭೂಮಿ ಕಂಪನ ನೀನೇ, ಪ್ರಳಯ ಪ್ರಳಯಗಳ ದಿವ್ಯ ಮಿಲನವು ನೀನೇ, ನೀನೇ
ನೀನೇ ಈ ಬಾಳ ದೇಗುಲ ನೀನೆ, ನನ್ನಾತ್ಮ ಪೂಜೆಯು ನೀನೆ, ಈ ಜನ್ಮ ಜನ್ಮಗಳ ಬಾಂಧವ್ಯ ನೀನೆ. ಆತ್ಮದಾಹವು ಜೀವ ಮುಕ್ತನು ನೀನೇ, ಬದುಕಿನ ಭಯವು ನೀನೇ, ಅಂತರಂಗವು ಬಾಹ್ಯ ರೂಪವು ನೀನೇ, ಸಂಕಲ್ಪ ಸಮೋಹ ನೀನೇ, ತಾಯ ಗರ್ಭದಲ್ಲಿ ರೂಪ ಕೊಟ್ಟವನು ನೀನೇ, ನಡೆನುಡಿ ಚಿಂತನೆ ನೀನೇ, ಎಡವಿ ಬಿದ್ದರೂ ಕೈಯ ನೀಡುವ ನೀನೇ, ಕತ್ತಲಾದರೂ ಹೆಚ್ಚಿಸುವ ನೀನೇ, ಆದಿ ಅಂತ್ಯಗಳ ದೀಕ್ಷೆ ಮೋಕ್ಷವು ನೀನೇ, ಪಾತಾಳ ಸ್ವರ್ಗಕ್ಕೂ ನಡುವೆ ಅಂತರ ನೀನೇ, ಆದಿ ಅಂತ್ಯಗಳ ದೀಕ್ಷೆ ಮೋಕ್ಷವು ನೀನೇ, ಪಾತಾಳ ಸ್ವರ್ಗಕ್ಕೂ ನಡುವೆ ಅಂತರ ನೀನೇ, ನೀನೇ 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 ಜೀವಾತ್ಮ ನೀನೇ, ನೀನೇ 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 ಎಲ್ಲ ನೀನೇ ನೀನೇ, ಈ ಬಾಳ ದೇಗುಲ ನೀನೆ, ನನ್ನಾತ್ಮ ಪೂಜೆಯು ನೀನೆ, ಈ ಜನ್ಮ ಜನ್ಮಗಳ ಬಾಂಧವ್ಯ ನೀನೆ, ನೀನೆ 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 ಎಲ್ಲ ನೀನೆ ನೀನೆ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮಗೆಲ್ಲರಿಗೂ ಸಂತೋಷ ಹಾಗೂ ಸಂಭ್ರಮದ ದಿನ. ಕಾರಣ ನಾವೆಲ್ಲರೂ ಪ್ರಭು ಯೇಸುವಿನ ಶರೀರ ಮತ್ತು ರಕ್ತವನ್ನು ರೊಟ್ಟಿ ಮತ್ತು ರಸದ ರೂಪದಲ್ಲಿ ಸ್ವೀಕರಿಸಲು ಯೋಗ್ಯ ರೀತಿಯಲ್ಲಿ ತಯಾರಾಗಿದ್ದೇವೆ. ಸಂತ ಯೋವಾನರ ಶುಭ ಸಂದೇಶ 6ನೇ ಅಧ್ಯಾಯ 54 ವಾಕ್ಯದಲ್ಲಿ ಯೇಸು, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನೆಲ್ಲ ನಿತ್ಯ ಜೀವ ಇರುತ್ತಿದ್ದ, ಅಲ್ಲದೆ ಅಂತಿಮ ದಿನದಿಂದ ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇದನ್ನು ನಂಬುತ್ತೇವೆ ಮತ್ತು ಅವರು ನಮಗೆ ನೀಡಿರುವ ಈ ಅದ್ಭುತ ಸಂಸ್ಕಾರಕ್ಕಾಗಿ ಸದಾ ಕೃತಜ್ಞತರಾಗಿದ್ದೇವೆ. ಈ ಸಂಸ್ಕಾರವನ್ನು ನಮಗೆ ನೀಡಲು ನಮ್ಮ ಮಧ್ಯದಲ್ಲಿರುವ ಬೆಂಗಳೂರು ಶ್ರೇಷ್ಠ ಗುರು ವಂದನೀಯ ಸ್ವಾಮಿ ಆರೋಗ್ಯರಾಜ್ ಸತೀಶ್, ವಿಚಾರಣೆಯಾದ ಗುರುಗಳಾದ ಶ್ರೇಷ್ಠ ಗುರು ವಂದನೀಯ ಸ್ವಾಮಿ ಸಿ ಫ್ರಾನ್ಸಿಸ್ ಮತ್ತು ಎಲ್ಲ ಸಹ ಗುರುಗಳನ್ನು ಸ್ವಾಗತಿಸುತ್ತಾ, ನೆರೆದಿರುವ ಎಲ್ಲ ಪೋಷಕರನ್ನು ಮತ್ತು ಕುಟುಂಬದವರನ್ನು, ಸ್ನೇಹಿತರನ್ನು ಹಾಗೂ ಇಲ್ಲಿ ನೆರೆದಿರುವ ಎಲ್ಲರನ್ನು ನಮಗಾಗಿ ಈ ಪವಿತ್ರ ಬಲಿಪೂಜೆಯಲ್ಲಿ ಪ್ರಾರ್ಥಿಸಿ ಕೋರಿ ಸ್ವಾಗತಿಸುತ್ತೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ವಿಶೇಷವಾಗಿ ಈ ಮಕ್ಕಳು ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ನಾವು ನಮ್ಮನ್ನೇ ಪ್ರಶ್ನಿಸಬೇಕಾದಂಥದ್ದು, ನಾವು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿದಾದ ಬಳಿಕ ಯಾವ ರೀತಿಯಲ್ಲಿ ಅವರಿಗೆ ಪ್ರಾಮಾಣಿಕರಾಗಿದ್ದೇವೆ, ಯಾವ ರೀತಿಯಲ್ಲಿ ಈ ಮಕ್ಕಳಿಗೆ ಉದಾಹರಣ ಜೀವನವನ್ನು ಜೀವಿಸುತ್ತಿದ್ದೇವೆ ಎಂಬುದನ್ನು ಪ್ರಶ್ನಿಸಬೇಕು. ಯೇಸು ಕ್ರಿಸ್ತರನ್ನು ಸ್ವೀಕರಿಸುವ ಸಂತೋಷದಲ್ಲಿರುವ ಈ ಮಕ್ಕಳು ಇದೇ ರೀತಿ ಕೊನೆಯವರೆಗೂ ಆ ಯೇಸು ಕ್ರಿಸ್ತರನ್ನು ಬಯಸಿ ಹರಸಿ ಅವರನ್ನು ಸ್ವೀಕರಿಸುವಂತಹ ಆ ಮನಸ್ಸು ಸದಾ ಹಾಗೇ ಇರಲಿ. ಸದಾ ಕಾಲವು ಯೇಸು ಕ್ರಿಸ್ತರಿಗೆ ಕೃತಜ್ಞರಾಗಿ ಜೀವಿಸಲಿ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ತಮ್ಮ ವಹಿಸಿಕೊಂಡಿರುವ ಈ ಒಂದು ಕ್ರೈಸ್ತೀಯ ಜವಾಬ್ದಾರಿಯನ್ನು ಅವರು ಕೊನೆಯ ತನಕ ಯೇಸು ಕ್ರಿಸ್ತರ ಸಂದೇಶವನ್ನು ಸಾರುತ್ತಾ ಅವರಿಗೆ ಕೃತಜ್ಞತಾ ಜೀವನ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರನ್ನು ಮಹಿಮೆಪಡಿಸುವಂತೆ ಅವರಿಗೆ ಬೇಕಾದ ವರಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಅವರ ತಂದೆ ತಾಯಿಗಳಿಗಾಗಿಯೂ ಕೂಡ ಇಂದು ನಾವು ಸ್ಮರಿಸಬೇಕು. ಈ ಅಷ್ಟರ ಮಟ್ಟಿಗೆ ಮಕ್ಕಳನ್ನು ಬೆಳೆಸಿ ಇಂದು ಆ ಸಂಸ್ಕಾರವನ್ನು ಸ್ವೀಕರಿಸಲು ಅವರು ಎಲ್ಲ ವಿಧವಾದ ತಯಾರಿ ಮಾಡಿರುವ ಸಂದರ್ಭದಲ್ಲಿ ಅವರಿಗಾಗಿಯೂ ಪ್ರಾರ್ಥಿಸೋಣ. ಅವರು ಮಾಡುವಂಥ ಎಲ್ಲ ತ್ಯಾಗಗಳನ್ನು ದೇವರು ಹರಸಲಿ, ಆಶೀರ್ವದಿಸಲಿ ಎಂದು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಈ ದಿವ್ಯ ಬಲಿಪೂಜನೆ ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತಾನವನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ
ದೇವರಿಗೆ ಮಹಿಮೆ. ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ, ಅವಿರತ ಕರುಣೆಯಿಂದ ನಿಮ್ಮ ಸೇವಕರ ಬಳಿ ಬಂದು ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ನೀಡಿರಿ. ನಿಮ್ಮನ್ನೇ ತಮ್ಮ ಸೃಷ್ಟಿಕರ್ತರು, ಮಾರ್ಗದರ್ಶಕರು ಎಂದು ನಿಮ್ಮಲ್ಲಿ ಮಹಿಮೆ ಪಡುತ್ತಿರುವ ಇವರಿಗೆ ನೀವು ಸೃಷ್ಟಿಸಿದ್ದನ್ನು ಪುನರ್ಸ್ಥಾಪಿಸಿದ್ದನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಸ್ರಾಯೇಲರು ಮರುಭೂಮಿಯಲ್ಲಿ ನಮಗೆ ಇಲ್ಲಿ ಊಟವಿಲ್ಲ ಹಾಗೂ ತಿನ್ನಲು ಮಾಂಸವಿಲ್ಲವೆಂದು ದೇವರ ಹಾಗೂ ಮೋಶೆಯ ವಿರುದ್ಧ ಗೊಣಗುವುದನ್ನು ನಾವು ಈ ವಾಚನದಲ್ಲಿ ಆಲಿಸುತ್ತೇವೆ. ದೇವರು ದಯಾವಂತರು, ಇಸ್ರಾಯೇಲರ ಕೃತ್ಯವನ್ನು ಹಾಗೂ ವಿಶ್ವಾಸಹೀನ ಬದುಕನ್ನು ಲೆಕ್ಕಿಸದೆ ಅವರ ಅಗತ್ಯಗಳನ್ನು ಒದಗಿಸುತ್ತಾರೆ. A reading from the book of Exodus. In those days, the whole congregation of the people of Israel grumbled against Moses and Aaron in the wilderness. And the people of Israel said to them, "Would that we had died by the hand of the Lord in the land of Egypt, when we sat by the meat pots and ate bread to the full. For you have brought us out into this wilderness to kill this whole assembly with hunger." Then the Lord said to Moses, "Behold, I am about to rain bread from heaven for you, and the people shall go out and gather a day's portion every day.
that I may test them whether they will walk in my law or not. I have heard the grumbling of the people of Israel. Say to them, at twilight you shall eat meat, and in the morning you shall be filled with bread. Then you shall know that I am the Lord your God. In the evening, quail came up and covered the camp, and in the morning, dew lay around the camp. And when the dew had gone up, there was on the face of the wilderness a fine, flake-like thing, fine as frost on the ground. When the people of Israel saw it, they said to one another, "What is it?" For they did not know what it was. And Moses said to them, "It is the bread that the Lord has given you to eat." The word of the Lord. Your response? The Lord gave them bread from heaven. The Lord gave them bread from heaven. The things we have heard and understood, the things our fathers have told us, but we'll tell them to the next generation the glories of the Lord and His might. The Lord gave them bread from heaven, yet He commanded the clouds above and opened the gates of heaven. He rained down manna to eat and gave them bread from heaven. The Lord gave them bread from heaven. Man ate the bread of angels, He sent them abundance of food. So He brought them to His holy land, to the mountain His right hand had won. The Lord gave them bread from heaven. Lord gave them bread from heaven. St. Paul urges that Ephesians converse that the efforts to overcome their past evil ways should not cease after baptism. The process of learning Christ is a lifelong challenge, requiring daily renunciation of all that is not Christ-like. As Baptist Christians, we are all called to live a life of righteousness and holiness. ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರಭುವಿನ ಹೆಸರಿನಲ್ಲಿ ನಾನು ನಿಮಗೆ ಒತ್ತಿ ಹೇಳುತ್ತೇನೆ, ಇನ್ನು ಮುಂದೆ ನೀವು ಅನ್ಯ ಜನರಂತೆ ಜೀವಿಸುವುದನ್ನು ತ್ಯಜಿಸಿರಿ. ಅವರ ಆಲೋಚನೆಗಳು ಹುರುಳಿಲ್ಲದವು. ಕ್ರಿಸ್ತ ಯೇಸುವಿನಿಂದ ನೀವು ಇಂಥದ್ದೇನನ್ನೂ ಕಲಿಯಲಿಲ್ಲ. ಅವರ ವಿಷಯವಾಗಿ ನೀವು ಕೇಳಿದ್ದು ಮತ್ತು ಕಲಿತದ್ದು ಅವರಲ್ಲಿರುವ ಸತ್ಯಕ್ಕೆ ಅನುಸಾರವಾಗಿತ್ತಲ್ಲವೇ? ಆದುದರಿಂದ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಗೆಯಿರಿ. ಅದು ಕಾಮಾಭಿಲಾಷೆಯಿಂದ ಕಲುಷಿತವಾಗಿದೆ. ನಿಮ್ಮ ಹೃನ್ಮನಗಳು ನವೀಕೃತವಾಗಲಿ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇದು ದೇವರ ಅನುರೂಪದಲ್ಲಿ ನಿರ್ಮಿತವಾದ ಸ್ವಭಾವ, ದೇವರೊಂದಿಗೆ ಸತ್ಸಂಬಂಧವುಳ್ಳ ಹಾಗೂ ನೈಜವಾದ ಪಾವನ ಸ್ವಭಾವ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವವ ನೀನೇ. ನನ್ನ ಹೃದಯಾದಿ ನಿನ್ನನ್ನು ಸ್ತುತಿಸುವೆ, ಎಂದೆಂದು ಶಿರವಾಗಿ ನಮಿಪೆ. ಹಲ್ಲೆಲೂಯಾ, 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 ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಜನರು ಯೇಸುವಾಗಲಿ ಅವರ ಶಿಷ್ಯರನ್ನಾಗಲಿ ಇಲ್ಲದನ್ನು ನೋಡಿ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಪೆರ್ನೌಮಿಗೆ ಬಂದರು. ಜನರು ಯೇಸುವನ್ನು ಸರೋವರದ ಆಚೆ ದಡದಲ್ಲಿ ಕಂಡೊಡನೆ, ಗುರುದೇವ, ತಾವಿಲ್ಲಿಗೆ ಬಂದದ್ದು ಯಾವಾಗ ಎಂದು ಕೇಳಿದರು. ಯೇಸು ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದ ಕಾರಣದಿಂದಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ. ಅಲ್ಲಿದ್ದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕೆ ದುಡಿಯಿರಿ. ಇಂತಹ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ, ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ ಎಂದು ಉತ್ತರ ಕೊಟ್ಟರು. ಆಗ ಆ ಜನರು, ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನನ್ನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಯೇಸು, ದೇವರು ಕಳಿಸಿದಾತನನ್ನು ನೀವು ವಿಶ್ವಾಸಿಸಬೇಕು, ಇದೇ ಅವರು ಮೆಚ್ಚುವ ಕಾರ್ಯ ಎಂದರು. ಅದಕ್ಕೆ ಆ ಜನರು, ನಾವು ನೋಡಿ ನಿಮ್ಮಲ್ಲಿ ವಿಶ್ವಾಸವಿಡುವಂತೆ ನೀವು ಏನು ಮಾಡುವಿರಿ, ಯಾವ ಸೂಚಕ ಕಾರ್ಯವನ್ನು ತೋರುವಿರಿ? ನಮ್ಮನ್ನು ಪೂರ್ವಜರಿಗೆ ಮರುಭೂಮಿಯಲ್ಲಿ ತಿನ್ನಲು ಮನ್ನಾ ಸಿಕ್ಕಿತ್ತು, ತಿನ್ನಲು ಅವರಿಗೆ ಸ್ವರ್ಗದಿಂದ ರೊಟ್ಟಿ ದೊರಕಿತ್ತು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿಲ್ಲವೇ? ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸ್ವರ್ಗದಿಂದ ನಿಮಗೆ ರೊಟ್ಟಿಯನ್ನು ಕೊಟ್ಟವನು ಮೋಶೆಯಲ್ಲ, ನಿಮಗೆ ಸ್ವರ್ಗದಿಂದ ನಿಜವಾದ ರೊಟ್ಟಿಯನ್ನು ಕೊಡುವವರು ನನ್ನ ಪಿತನೇ. ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದು ಲೋಕಕ್ಕೆ ಸಜ್ಜೀವವನ್ನೀಯುವ ಆತನೇ ದೇವರು ಕೊಡುವ ರೊಟ್ಟಿ ಎಂದರು. ಅದಕ್ಕೆ ಆ ಜನರು, ಅಂತಹ ರೊಟ್ಟಿಯನ್ನೇ ನಮಗೆ ಯಾವಾಗಲೂ ಕೊಡಿ ಎಂದು ಕೇಳಿದರು. ಆಗ ಯೇಸು, ನಾನೇ ಜೀವದಾಯಕ ರೊಟ್ಟಿ, ನನ್ನ ಬಳಿ ಬರುವವನಿಗೆ ಹಸಿವು ಇರದು, ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹವಾಗುವುದು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ವ್ಯಕ್ತಿಯೊಬ್ಬನು ತನ್ನ ಜೀವನವನ್ನು ಸಾಗಿಸಲು ಪ್ರತಿದಿನ ಕಾಡಿಗೆ ಹೋಗಿ ಮರವನ್ನು ಕಡಿದು ಬಂದಂಥ ಹಣವನ್ನು
ಅವನು ತನ್ನ ಜೀವನಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದ. ಆದರೆ ಅವನಿಗೆ ಬಂದಂಥ ಹಣ ಯಾವುದಕ್ಕೂ ಸಾಲ್ತಾ ಇಲ್ಲ. ಏನು ಮಾಡೋದು ಎಂದು ಯೋಚನೆ ಮಾಡ್ತಾ ಇದ್ದ ಹಾಗೆ ಆ ಊರಿಗೆ ಒಬ್ಬ ಜ್ಞಾನಿ ಬಂದಿದ್ದಾನೆ. ನಿನ್ನ ಸಮಸ್ಯೆಗಳನ್ನು ಅವರಲ್ಲಿ ಹೇಳಿಕೋ, ಅವರು ನಿನಗೆ ಪರಿಹಾರ ನೀಡ್ತಾರೆ. ತಕ್ಷಣ ಈ ವ್ಯಕ್ತಿ ಆ ಜ್ಞಾನಿ ಹತ್ರ ಹೋಗಿ ನಡೆದದೆಲ್ಲವನ್ನು ವರ್ಣಿಸುತ್ತಾನೆ. ಏನು ಮಾಡಲಿ ನಾನು, ಯಾವ ರೀತಿ ನನ್ನ ಜೀವನವನ್ನು ನಡೆಸಲಿ? ಜ್ಞಾನಿ ಹೇಳ್ತಾನೆ, ನೀನು ಕಾಡಿಗೆ ಹೋಗ್ತಾ ಇದ್ದೀಯಲ್ಲ, ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಸರಿಯಾಗಿ ಹುಡುಕು, ಸರಿಯಾಗಿ ಹರಸು, ನಿನಗೆ ಲಭಿಸುತ್ತದೆ. ಸ್ವಲ್ಪದ ಒಳಗಡೆ ಕಾಡಿಂದ ಇನ್ನೂ ಮುಂದೆ ಹೋಗ್ತಾನೆ. ಅಲ್ಲಿ ಅವನಿಗೆ ಗಂಧದ ಮರದ ಕಾಡು ಸಿಗುತ್ತದೆ. ಸಂತೋಷವಾಗ್ತದೆ. ಸಾಧಾರಣ ಮರ ಈಗ ಗಂಧದ ಮರವಾಗಿದೆ ಎಂದು ಹೇಳಿ ಅದನ್ನು ಕೂಡ ಕಡಿದು ಮಾರಿ ಹಣವಂತನಾಗ್ತಾನೆ. ಆದರೆ ಈ ಜ್ಞಾನಿ ಹೇಳಿದ ಆ ಆಶೀರ್ವಾದವನ್ನು ಮತ್ತೊಮ್ಮೆ ಪ್ರಯೋಗಿಸಲು ಇನ್ನು ಮುಂದೆ ಹೋಗಿ ಹರಸುತ್ತಾನೆ, ಹುಡುಕುತ್ತಾನೆ. ಅವನಿಗೆ ಸಿಕ್ಕಿದ್ದು ಚಿನ್ನದ ಗಣಿ. ಇನ್ನೂ ಬಹಳ ಸಂತೋಷವಾಗ್ತಾನೆ, ಬಹಳ ಸಂಭ್ರಮವಾಗುತ್ತಾನೆ, ಹಣ ಗಳಿಸುತ್ತಾನೆ, ಒಂದು ರೀತಿಯಲ್ಲಿ ವ್ಯಾಪಾರಸ್ಥನಾಗುತ್ತಾನೆ, ಹಣವಂತನಾಗುತ್ತಾನೆ. ಮತ್ತೊಮ್ಮೆ ಆ ಗುರುಗಳ ಆಶೀರ್ವಾದವನ್ನು ನೆನೆಸಿ ಇನ್ನು ಮುಂದೆ ಹೋಗಿ ಹುಡುಕಲು ಪ್ರಾರಂಭಿಸ್ತಾನೆ. ಅಲ್ಲಿ ಅವನಿಗೆ ಸಿಕ್ಕದ್ದಂಥದ್ದು ಈ ಮುತ್ತು ವಜ್ರಗಳಿರುವಂತಹ ಒಂದು ಸ್ಥಳ. ಅವನಿಗೆ ಒಂದು ಪ್ರಶ್ನೆ ಮೂಡುತ್ತದೆ. ಆ ಜ್ಞಾನಿಗೆ ಎಲ್ಲ ಗೊತ್ತಿತ್ತು, ಆ ಜ್ಞಾನಿಗೆ ಎಲ್ಲದ ಅರಿವಿತ್ತು, ಅವರೇ ಇದೆಲ್ಲವನ್ನು ಬಳಸಬಹುದಾಗಿತ್ತು, ಎಲ್ಲವನ್ನು ಅವರೇ ಉಪಯೋಗಿಸಬಹುದಾಗಿತ್ತು. ಯಾಕೆ ಉಪಯೋಗಿಸಿಲ್ಲ ಅವರು? ಯಾಕೆ ನನಗೆ ಆಶೀರ್ವಾದವನ್ನು ನೀಡಿ ಹೋಗು ಹುಡುಕು ಅಂತ ಹೇಳಿದ್ದಾರೆ? ಯಾಕಿರಬಹುದು ಎಂದು ಹೇಳಿ ಆ ಜ್ಞಾನಿಯ ಬಳಿ ಹೋಗುತ್ತಾನೆ. ಆ ಜ್ಞಾನಿ ಬಳಿ ಈ ಪ್ರಶ್ನೆಯನ್ನೇ ಅವನಿಗೆ ಕೇಳ್ತಾರೆ. ಸ್ವಾಮಿ, ನಿಮಗೆ ಸ್ವಲ್ಪ ಮುಂದೆ ಹೋಗಿ ಹುಡುಕಿದರೆ ಗಂಧದ ಮರ ಇದೆ ಅಂತ ಗೊತ್ತು, ಇನ್ನು ಸ್ವಲ್ಪ ಮುಂದೆ ಹೋಗಿ ಹುಡುಕಿದರೆ ಚಿನ್ನದ ಗಣಿ ಇದೆ ಎಂದು ಗೊತ್ತು, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹುಡುಕಿದರೆ ಅಲ್ಲಿ ಮುತ್ತು ರತ್ನಗಳಿರುವಂತಹ ಸ್ಥಳವಿದೆ ಎಂದು ಗೊತ್ತು. ಆದರೆ ಇದೆಲ್ಲವನ್ನು ನೀವೇ ಬಳಸ್ಬೋದಾಗಿತ್ತು, ನೀವೇ ಉಪಯೋಗಿಸ್ಕೊಳ್ಬೋದಾಗಿತ್ತು. ಯಾಕೆ ನನಗೆ ಆಶೀರ್ವಾದವನ್ನು ನೀಡಿದಿರಿ? ಆಗ ಧ್ಯಾನಿ ಹೇಳುತ್ತಾನೆ, ನಾನು ಅದಕ್ಕೂ ಇನ್ನು ಮುಂದೆ ಹೋಗಿ ಹರಸುತ್ತಿದ್ದೇನೆ, ಅದಕ್ಕಿಂತ ಇನ್ನೂ ಮುಂದೆ ಹೋಗಿ ಹುಡುಕುತ್ತಿದ್ದೇನೆ ದೇವರ ಸಾಮ್ರಾಜ್ಯಕ್ಕಾಗಿ. ದೇವರ ಸಾಮ್ರಾಜ್ಯವನ್ನು ಹರಸುತ್ತಿದ್ದೇನೆ, ಹುಡುಕುತ್ತಿದ್ದೇನೆ ಎಂದು ಉತ್ತರ ನೀಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಏನನ್ನು ಹುಡುಕುತ್ತಿದ್ದೇವೆ, ಏನನ್ನು ಬಯಸುತ್ತಿದ್ದೇವೆ, ಏನನ್ನು ಹರಸುತ್ತಿದ್ದೇವೆ ಎಂಬುದನ್ನು ಪ್ರಶ್ನಿಸಬೇಕು. Dear children, today you need to ask yourselves, what do I seek? Where do I seek? And what is the purpose of my life? This is the question that you need to ask yourselves. You have come today to receive the Lord into your hearts, into your lives. But do you seek Him wholeheartedly? Do you seek Him joyfully? Do you receive Him wholeheartedly? That is the question you need to ask yourselves today. Are you prepared to receive the Lord into your lives? Because from today your lives will change. You are receiving the Lord into your lives, into your hearts. That means there is a challenge before you. You are called to change your life. You are called to follow the Lord in a beautiful way, in a different way. So therefore, are you ready? ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಎಲ್ಲ ವಾಚನಗಳನ್ನು ನಾವು ನೋಡುವಾಗ ನಾವು ಏನನ್ನು ಹರಸುತ್ತೇವೆ, ಯಾವುದರ ಬಗ್ಗೆ ಕಾಳಜಿ ವಹಿಸುತ್ತೇವೆ, ಯಾವುದರ ಬಗ್ಗೆ ಮುತುವರ್ಜಿ ವಹಿಸುತ್ತೇವೆ ಎಂಬುದರ ಪ್ರಶ್ನೆಗೆ ಉತ್ತರವನ್ನು ನಮಗೆ ನೀಡುತ್ತಿದೆ. ಇಂದಿನ ಮೊದಲನೇ ವಾಚನವನ್ನು ನೋಡುವಾಗ ಇಸ್ರಾಯೇಲ್ ಜನತೆಗೆ ದೇವರು ಪವಾಡವಾಗಿ ಆ ಮನ್ನವನ್ನು ನೀಡುತ್ತಾರೆ.
ಆ ಮನ್ನವನ್ನು ನೀಡಿದಾಗ ಅವರಿಗೆ ಹೇಳುವಂಥ ಒಂದು ಕಟ್ಟಳೆ ಅಥವಾ ಒಂದು ಆಜ್ಞೆ ಏನೆಂದರೆ, ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಶೇಖರಿಸಿರಿ, ಜಾಸ್ತಿ ಶೇಖರಿಸಬೇಡಿ. ಯಾಕೆ ಈ ಆಜ್ಞೆಯನ್ನು ನೀಡುತ್ತಾರೆ ಎಂದರೆ, ನಾವೆಲ್ಲರೂ ದೇವರ ಮೇಲೆ ಅವಲಂಬಿತರಾಗಿದ್ದೇವೆ, ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೇವೆ. ದೇವರೇ ನಮಗೆ ನೀಡುತ್ತಾರೆ, ದೇವರೇ ಎಲ್ಲವನ್ನು ನಮಗೆ ಒದಗಿಸುತ್ತಾರೆ. ಆ ಸಂಪೂರ್ಣವಾದ ನಂಬಿಕೆಯಿಂದ ನಾವು ಶೇಖರಿಸಬೇಕು. ನಾಳೆಯದು ನಾಳೆ ದೇವರು ನಮಗೆ ನೀಡುತ್ತಾರೆ ಎಂಬ ಸಂಪೂರ್ಣವಾದ ವಿಶ್ವಾಸದಿಂದ, ನಂಬಿಕೆಯಿಂದ ನಮ್ಮ ಜೀವನವನ್ನು ನಡೆಸಬೇಕು. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವೇ ದೇವರು ಅವರಿಗೆ ಈ ಆಜ್ಞೆಯನ್ನು ನೀಡುತ್ತಾರೆ. ನಮ್ಮ ಭರವಸೆ ಎಲ್ಲಿದೆ? ನಾವು ಯಾವುದರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ? ದೇವರ ಮೇಲೆ ವಿಶ್ವಾಸವಿಟ್ಟಿದ್ದೇವೆಯಾ ಅಥವಾ ಲೌಕಿಕ ಅಂಶಗಳಿಗೆ ಹೆಚ್ಚಾಗಿ ಗಮನವಹಿಸಿ ಅದರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ? ಕನ್ನಡದಲ್ಲಿ ಒಂದು ನಾನು ನೋಡಿದೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲವಾ ಎಂದು. ಖಂಡಿತವಾಗಿ ದೇವರ ಮೇಲೆ ವಿಶ್ವಾಸವಿಟ್ಟಾಗ ಅವರು ನಮ್ಮನ್ನು ಮುನ್ನಡೆಸುತ್ತಾರೆ. ದೇವರು ನಮ್ಮನ್ನು ಈ ಲೋಕಕ್ಕೆ ಒಂದು ಗುರಿಯಿಂದ, ಒಂದು ಧ್ಯೇಯದಿಂದ ನಮ್ಮನ್ನು ಕಳಿಸಿರುವಾಗ ಅದು ಅವರನ್ನು ಸಫಲವಾಗುವಂತೆ ಅವರೇ ನಮಗೆ ಎಲ್ಲವನ್ನು ದಯಪಾಲಿಸುತ್ತಾರೆ. ಅದೇನೆಂದರೆ, ನಮ್ಮಲ್ಲಿ ಆ ವಿಶ್ವಾಸವಿರಬೇಕು, ನಮ್ಮಲ್ಲಿ ಆ ನಂಬಿಕೆ ಇರಬೇಕು. ಅವರನ್ನು ಹರಸಿ, ಅವರನ್ನು ಹುಡುಕಿ, ಅವರನ್ನು ಸ್ವೀಕರಿಸುವಂತಹ ಆ ಬಯಕೆ, ಆ ಒಂದು ಆಸೆ ನಮ್ಮಲ್ಲಿ ಹುಟ್ಟಿದಾಗ ಮಾತ್ರ ಇದು ಸಂಪೂರ್ಣವಾಗಿ ಅದು ಕನಸು ಕಾಣಲು ಸಾಧ್ಯ, ಅಥವಾ ಅದು ಸಂಪೂರ್ಣವಾಗಲು ಸಾಧ್ಯ. ಇನ್ನು ಶುಭ ಸಂದೇಶವನ್ನು ನೋಡುವಾಗ ಯೇಸು ಕ್ರಿಸ್ತರನ್ನು ಹುಡುಕಿಕೊಂಡು ಹಲವಾರು ಜನರು ಬರ್ತಾರೆ. ಯಾತಕ್ಕಾಗಿ ಅವ್ರನ್ನ ಹುಡ್ಕೊಂಡು ಬರ್ತಾರೆ? ಒಂದನೆಯದಾಗಿ, ಆ ಪವಾಡಗಳನ್ನು ನಾನು ನೋಡಬೇಕು. ಯೇಸು ಕ್ರಿಸ್ತರು ಅತ್ಯುತ್ತಮವಾದ ಪವಾಡಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ನೋಡುವುದಕ್ಕಾಗಿ ಹಲವು ಜನರು ಹರಸುತ್ತಾರೆ, ಹುಡುಕುತ್ತಾರೆ. ಎರಡನೆಯದಾಗಿ, ಅವರ ಪವಾಡದಿಂದ ಹಲವಾರು ಜನರು ಊಟವನ್ನು ತಿಂದಿದ್ದಾರೆ, ಅದು ಇನ್ನೂ ನಮಗೆ ಲಭಿಸಬಹುದಾ ಎಂಬ ಆ ಒಂದು ಅಪೇಕ್ಷೆಯಿಂದ ಅವರು ಬಂದಿದ್ದಾರೆ. ಕೆಲವರಾದರೂ ಆ ಯೇಸು ಕ್ರಿಸ್ತರ ವಾಕ್ಯಗಳನ್ನು ಆಲಿಸಲು ಬಂದಿರುತ್ತಾರೆ. ಆದರೆ ಯೇಸು ಕ್ರಿಸ್ತರಿಗೆ ಚೆನ್ನಾಗಿ ಅರಿತಿತ್ತು, ಕೆಲವರು ಯಾವುದಕ್ಕಾಗಿ ಅವರನ್ನು ಹರಸುತ್ತಿದ್ದಾರೆ, ಯಾವುದಕ್ಕಾಗಿ ಅವರನ್ನು ಹುಡುಕಿಕೊಂಡು ಬಂದಿದ್ದಾರೆ ಎಂದು ಅವರಿಗೆ ತಿಳಿದ ಕಾರಣ ಅವರಿಗೆ ಒಂದು ಬೋಧನೆಯನ್ನು ಮಾಡುತ್ತಿದ್ದಾರೆ. ಏನಕ್ಕಾಗಿ ಹರಸುತ್ತಿದ್ದೀರಿ? ಯಾವುದಕ್ಕಾಗಿ ಇರಿಸುತ್ತಿದ್ದೀರಿ? ಅಳಿದು ಹೋಗುವ ಆಸೆಗಳಿಗೆ, ಅಳಿದು ಹೋಗುವ ಅಂಶಗಳಿಗೆ ಹೆಚ್ಚಾಗಿ ಗಮನ ಕೊಡದೆ, ನಾನು ನೀಡುವ ವಾಕ್ಯಗಳ ಬಗ್ಗೆ ಹೆಚ್ಚಾಗಿ ಗಮನ ಒಡಿಸಿ ನಿಮ್ಮನ್ನು ನಿತ್ಯ ಜೀವನದೆಡೆಗೆ ಕರೆದುಕೊಂಡುವ ಆ ವಾಕ್ಯಗಳಲ್ಲಿ ಹೆಚ್ಚಾಗಿ ವಿಶ್ವಾಸವಿಡಿ ಎಂಬ ಮಾತನ್ನು ಅವರು ಅಂದರೆ, ನಾವು ದೇವರ ವಾಕ್ಯದಲ್ಲಿ ಭರವಸೆ ಇಡಬೇಕು. ದೇವರ ನಂಬಿಕೆ ಆ ಒಂದು ವಾಕ್ಯದಲ್ಲಿ ಇದ್ದಾಗ ಮಾತ್ರ ನಾವು ನಮ್ಮ ಆ ಆಸೆ ಆಕಾಂಕ್ಷೆಗಳು ಈಡೇರಲು ಸಾಧ್ಯವಾಗುತ್ತದೆ. Dear children of today, you are receiving the Lord. Beautiful gospel today. It applies to you in a special way. What do we seek from the Lord? Today you are seeking the body and blood of Christ. Let this seeking be all through your life, not only just for today. Normally what happens is, today you come, you attend Mass, and from tomorrow again you disappear and you come again for next Sunday. Try to receive the Lord every day possible, because that's the greatest gift that God has given. He has given Himself, and as much as possible we have to receive the Lord every day. Try your best to receive the Lord every day. Not just keep it for Sunday alone, but receive the Lord every day. That's the greatest gift, and God is giving you this gift, and so therefore make use of this and receive it with faith, with devotion, and with thanksgiving. The very word Eucharist means thanksgiving. Every time you come into this Eucharistic celebration, you are thanking the Lord for the greatest gift that God has bestowed on you. He has given you the gift of life. He has given you gift of growth. He has given you gift of talents. Many things He has given. Now He is giving His own self to you as a gift. And so therefore we have to be grateful for all that we receive from the Lord. And therefore we have to be thankful each time when we come into this church. Each time when we are participating in this Eucharistic celebration, you should have this very clearly in mind. I am here to thank the Lord. I am here to thank the Lord for all the blessings that I have received. Special blessing of Himself to me. That should be our attitude. And remember, you also should thank the Lord especially for your parents.
Today, what you are is because of your parents. Today, all this grand celebration, this festal celebration is nothing because of your parents' efforts. They love you, and because of that, they see to your growth. They see that you grow in holiness. They see to it that you grow in the right track, and therefore they are doing their best. They sacrifice so many things for your sake, and therefore you should realize it very clearly that what I am today is God's gift through my parents, and so always be obedient to them, listen to them. At the same time, you should also realize today, without parents, without our family, we are nothing. So therefore we should thank for the beautiful gift of the family as well, and you should always be part of that family. Now on, you should take the responsibility in the family, working together, praying together, walking together with them. So that is the greatest gift that you give back to your parents, for the gift that the Lord has given to you. That is what God expects. Respect them, be obedient to them, do your best so that you always understand all that they do is for you and for your growth, and do your best. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಯೇಸು ಕ್ರಿಸ್ತರು ಕೊಡುವ ಆ ಅತ್ಯುತ್ತಮ ವಾಕ್ಯದಿಂದ ನಾವು ನಮ್ಮ ಮನೆಗೆ ಅಥವಾ ನಮ್ಮ ಮನಗಳಿಗೆ ತೆಗೆದುಕೊಳ್ಳಬೇಕಾದ ಸಂದೇಶ, ನಾವು ದೇವರನ್ನು ಹುಡುಕಬೇಕು, ದೇವರನ್ನು ಹರಸಬೇಕು. ಯಾವುದರಲ್ಲಿ? ಮೊದಲನೆಯದಾಗಿ ದೇವರ ವಾಕ್ಯದಲ್ಲಿ. ಯೇಸು ಕ್ರಿಸ್ತರನ್ನು ಹರಸುವುದೆಂದರೆ ದೇವರ ವಾಕ್ಯದಲ್ಲಿ. ಪ್ರತಿ ಬಾರಿ ಬರ್ತೇವೆ, ದೇವರ ವಾಕ್ಯವನ್ನು ಆಲಿಸ್ತೇವೆ, ಆದರೆ ಆ ದೇವರ ವಾಕ್ಯ ನನ್ನನ್ನು ಬದಲಾಯಿಸಿದೆಯಾ? ಅದನ್ನು ನಾನು ಹರಸಿ ಬರುತ್ತೇನೆಯಾ? ಅದನ್ನು ಆಲಿಸುತ್ತೇನೆಯಾ? ಅದನ್ನು ನನ್ನ ಮನಸ್ಸಿಗೆ ಸ್ವೀಕರಿಸಿ ನನ್ನ ಜೀವನವನ್ನು ಬದಲಾಯಿಸುವಂತೆ ನಾನು ನನ್ನನ್ನೇ ಮಾರ್ಪಡಿಸಿಕೊಳ್ಳುತ್ತಿದ್ದೇನೆಯಾ ಎಂಬುದನ್ನು ಪ್ರಶ್ನಿಸಬೇಕು. ಎರಡನೆಯದಾಗಿ ದೇವರನ್ನು ಹರಸುವುದು ಎಂದರೆ ನಮ್ಮ ಜೀವನದಲ್ಲಿ ನರುವ ಪ್ರತಿಯೊಂದು ಘಟನೆಗಳು ದೇವರ ಚಿತ್ತ. ಆ ದೇವರ ಚಿತ್ತಕ್ಕೆ ನಾವು ಮಣಿಯಲೇಬೇಕು. ಆ ದೇವರ ಚಿತ್ತದಂತೆ ನಾವು ನಡೆಯಲು ಪ್ರಯತ್ನಿಸಬೇಕು. ಆಗ ಮಾತ್ರ ನಾನು ಅವರನ್ನು ಹರಸಲು ಸಾಧ್ಯ. ಮೂರನೆಯದಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸಬೇಕು. ಎಲ್ಲದರಲ್ಲಿಯೂ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳಿಗೂ ನಾವು ದೇವರಿಗೆ ಕೃತಜ್ಞರಾಗಿ ಬಾಳಬೇಕು, ಕೃತಜ್ಞತೆಯಿಂದ ಜೀವಿಸಬೇಕು. ಅದರಲ್ಲಿ ನಾವು ಅವರನ್ನು ಹರಸಲು ಸಾಧ್ಯ. ಯಾವಾಗ ನಾವು ಹೆಚ್ಚಾಗಿ ಅವರನ್ನು ಹರಸುತ್ತೇವೆ, ಅವರನ್ನು ಬಯಸುತ್ತೇವೆ, ಖಂಡಿತವಾಗಿ ಅವರು ನಮಗೆಲ್ಲವನ್ನೂ ದಯಪಾಲಿಸುತ್ತಾರೆ. ನಮ್ಮ ವಿಶ್ವಾಸ ಅವರಲ್ಲಿ ಇರಬೇಕು, ನಮ್ಮ ನಂಬಿಕೆ ಅವರಲ್ಲಿ ಇರಬೇಕು. ಹಾಗಾಗಿ ಬಲಿಪೂಜೆಯಲ್ಲಿ ಪ್ರಾರ್ಥಿಸುವಾಗ ಈ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ದೇವರು ಅವರನ್ನು ಹರಸಲಿ, ಇದೇ ಬಿಳಿ ಉಡುಪದಂತೆ ಅವರು ಶುದ್ಧವಾಗಿರಲಿ, ಅಶುದ್ಧತೆಯ ಜೀವನವನ್ನು ನಡೆಸಲಿ ಎಂದು ನಾವೆಲ್ಲರೂ ಈ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮರಣದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ನೀಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರ ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನ ವಿಶ್ವಾಸಿಸ್ತೇನೆ. ನಿತ್ಯ ಜೀವ ವಿಶ್ವಾಸಿಸ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಯಾಜಕರ ಪಾಲಕರಾದ ಸಂತ ಜಾನ್ ಮರಿಯ ವಿಯಾನಿ ಅವರನ್ನು ಸ್ಮರಿಸುವಾಗ ಎಲ್ಲ ಧಾರ್ಮಿಕ ವರ್ಗದವರಿಗಾಗಿ ಬೇಕಾದ ಅನುಗ್ರಹವನ್ನು ಅವರು ಪಡೆಯಲೆಂದು ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಮೊದಲನೇ ಬಾರಿ ಯೇಸು ಕ್ರಿಸ್ತರನ್ನು ಸ್ವೀಕರಿಸುವ ಈ ಮಕ್ಕಳಿಗಾಗಿಯೂ ಅವರ ಅಭಿಪ್ರಾಯಗಳಿಗಾಗಿಯೂ ಅವರ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸೋಣ. ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಸ್ಪರ್ಶಿಸುವ ಸೌಭಾಗ್ಯವನ್ನು ಪಡೆದು ತಮ್ಮನ್ನೇ ಪ್ರಭು ಕ್ರಿಸ್ತರ ಸೇವೆಗಾಗಿ ಮುಡಿಪಾಗಿಟ್ಟಿರುವ ವಿಶ್ವಗುರು ಫ್ರಾನ್ಸಿಸ್, ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಧಾರ್ಮಿಕ ವರ್ಗದವರು ಕ್ರಿಸ್ತನ ಅನುರೂಪಿಗಳಾಗಿ ಪ್ರಾಮಾಣಿಕತೆ ಮತ್ತು ಕಾಳಜಿಯಿಂದ ಜನರನ್ನು ಕ್ರಿಸ್ತನ ಹಾದಿಯಲ್ಲಿ ಮುನ್ನಡೆಸುವ ಸಾಧನಗಳಾಗಲೆಂದು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನು ಆಲಿಸಿರಿ.
Lord Almighty, we place all the parents, godparents, priests, catechism teachers, brothers, sisters, and all those who have worked to build our faith towards the Holy Eucharist. Lord, bless all of them and help them to glorify in everything you do. We pray to the Lord. O ದೇವರೇ, ನಮ್ಮ ಮೊರೆಯನ್ನು ಪರಮ ಪ್ರಸಾದದಲ್ಲಿ ಚಿತ್ತೈಸಿರುವ ಪವಿತ್ರ ಯೇಸುವೆ, ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತವನ್ನು ಪ್ರಪ್ರಥಮ ಬಾರಿಗೆ ಸ್ವೀಕರಿಸಲಿರುವ ಈ ಎಲ್ಲ ಮಕ್ಕಳನ್ನು ನಿಮ್ಮ ಪವಿತ್ರಾತ್ಮರ ಕೃಪಾವರಗಳಿಂದ ಅಭ್ಯಂಗಿಸಿ ಆಶೀರ್ವದಿಸಿರಿ. ನಿಮ್ಮ ಸನ್ಮಾರ್ಗದಲ್ಲಿ ಮುನ್ನಡೆಸಿರಿ ಎಂದು ಪ್ರಾರ್ಥಿಸೋಣ. Lord God, in a special way, we pray for all the people who have gathered here. Bless each one of us, help us to develop a firm faith in your Holy Eucharist, and may we be ever guided by the Holy Spirit to become your disciples. We pray to the Lord. ಪ್ರೀತಿಮಯ ತಂದೆ, ನಿಮ್ಮ ವಿಶಾಲ ಪ್ರೀತಿಯಲ್ಲಿ ನಮಗೆಲ್ಲವನ್ನು ಒದಗಿಸುತ್ತೀರಿ. ಇತರರ ಅಗತ್ಯಗಳಿಗಾಗಿ ನಾವು ಸಹ ಸಾಕಷ್ಟು ಕೈಚಾಚುವಂತೆ ನಮಗೆ ಉದಾರತೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಿನ್ನ ಚರಣಕ್ಕೆ ನಾನು ತಂದೆನು, ನನ್ನ ತನುಮನ ಸಿರಿಯಲ್ಲವ ನಿನಗೆ ಅರ್ಪಿಪೆನು. ಸ್ವೀಕರಿಸು ನೀ ಬೇಡ್ವೆನು, ಪ್ರೀತಿಯಿಂದ ನೀಡುವೆನು. ಸ್ವೀಕರಿಸು ನೀ ಬೇಡ್ವೆನು, ಪ್ರೀತಿಯಿಂದ ನೀಡುವೆನು. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದೆನು, ದೇವ ತಂದೆನು. ದಾಸನಲ್ಲ ಸ್ನೇಹಿತ ಎಂದು ನೀನು ಹೇಳಿದೆ, ದರೆಯ ಫಲಗಳ ನೀಡುತ್ತಾ ನನ್ನ ಪಾವನಗೊಳಿಸಿದೆ. ದಾಸನಲ್ಲ ಸ್ನೇಹಿತ ಎಂದು ನೀನು ಹೇಳಿದೆ, ದರೆಯ
ಫಲಗಳ ನೀಡುತ್ತಾ ನನ್ನ ಪಾವನಗೊಳಿಸಿದೆ. ನನ್ನದಲ್ಲದ ಎಲ್ಲವ ನಿನಗೆ ಒಪ್ಪಿಸ ಬಂದಿಯೇ, ಸ್ವೀಕರಿಸಲು ಬಾ ನನ್ನ ಯೇಸುವೇ, ನನ್ನ ದೇವನೇ. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಯೇನು, ದೇವ ತಂದಿಯೇನು. ಕಲಿತ ಜ್ಞಾನದ ಸುದಿಗಳ, ದುಡಿದ ಗಳಿಸಿದ ನಿಧಿಗಳ, ಪಡೆದ ವರಗಳ ಭಾಗ್ಯವ, ನನ್ನ ಬದುಕಿನ ಕ್ಷಣಗಳ. ಕಲಿತ ಜ್ಞಾನದ ಸುದಿಗಳ, ದುಡಿದು ಗಳಿಸಿದ ನಿಧಿಗಳ, ಪಡೆದ ವರಗಳ ಭಾಗ್ಯವ, ನನ್ನ ಬದುಕಿನ ಕ್ಷಣಗಳ. ಅರಿತು ಅರಿಯದ ಪಾಪವ, ನನ್ನ ಒಡಲಿನ ಸೌಖ್ಯವ, ಸ್ವೀಕರಿಸಲು ಬಾ ನನ್ನ ದೇವನೇ, ನನ್ನ ಯೇಸುವೇ. ನನ್ನ ಕೊಡುಗೆಯ ನಿನ್ನ ಚರಣಕ್ಕೆ ನಾನು ತಂದಿಯೇನು, ದೇವ ತಂದಿಯೇನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಈ ಕಾಣಿಕೆಗಳನ್ನು ದಯೆಯಿಂದ ಪಾವನಗೊಳಿಸಿರಿ. ಈ ಆಧ್ಯಾತ್ಮಿಕ ಬಲಿ ಅರ್ಪಣೆಯನ್ನು ಅಂಗೀಕರಿಸಿ ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಡುವಿನ ಕಡೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸತ್ಯ ಮತ್ತು ನಿತ್ಯ ಯಾಜಕರಾದ ಕ್ರಿಸ್ತರು ಶಾಶ್ವತ ಬಲಿಯನ್ನು ಸ್ಥಾಪಿಸುತ್ತಾ ಕರುಣೆ ಎನ್ನುವ ಬಲಿಯನ್ನಾಗಿ ಪ್ರಪ್ರಥಮವಾಗಿ ತಮ್ಮನ್ನೇ ಅರ್ಪಿಸಿದರು. ಹಾಗೂ ಅದನ್ನು ಅವರ ಸ್ಮರಣೆಗಾಗಿ ಮಾಡುವಂತೆ ನಮಗೆ ಆಜ್ಞಾಪಿಸಿದರು. ಕ್ರಿಸ್ತರು ನಮಗಾಗಿ ಬಲಿಯಾಗಿ ಅರ್ಪಿಸಿದ ಶರೀರವನ್ನು ಭುಜಿಸುವಾಗ ನಾವು ಬಲಿಷ್ಠರಾಗುತ್ತೇವೆ. ನಮಗಾಗಿ ಸುರಿಸಲಾದ ಅವರ ರಕ್ತವನ್ನು ಪಾನ ಮಾಡುವಾಗ ನಾವು ಪರಿಶುದ್ಧರಾಗುತ್ತೇವೆ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯ ದಳಗಳೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ.
ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು, ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧ ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬೊಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ ಸಾರುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು
ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿಕೊಳ್ಳಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಾವೆಲ್ಲರೂ ಯೇಸು ಕ್ರಿಸ್ತರನ್ನು ಹರಸುವಂತೆ, ಅವರನ್ನೇ ಬಯಸುವಂತೆ, ಅವರನ್ನೇ ಹುಡುಕುವಂತೆ ನಮ್ಮ ಜೀವನವನ್ನು ನಡೆಸಲು ಬೇಕಾದಂಥ ವರಪ್ರಸಾದಗಳಿಗಾಗಿ, ಈ ಮಕ್ಕಳಿಗಾಗಿ ವಿಶೇಷವಾಗಿ ಅವರೇ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಈಗ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇದರ ಪಾಸ್ಕಾ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. मनसे स्मर
ಸ್ಮರಿಸು ರೊಟ್ಟಿ ರೂಪದಲ್ಲಿ ಪರದಿಂಬುವಿಗೆ ಇಳಿದ ಯೇಸು ಮನಸ್ಸೇ ಸ್ಮರಿಸು ರೊಟ್ಟಿ ರೂಪದಲ್ಲಿ ಪರದಿಂಬುವಿಗೆ ಇಳಿದ ಯೇಸು ನಿನ್ನ ಒಡಲಿನಲ್ಲಿ ಜೀವಭಾವದಲ್ಲಿ ಉಸಿರೇ ಬದುಕೆ ಒಲಲೇ ಬೆಳಕೆ ಮನಸ್ಸೇ ಸ್ಮರಿಸು ರೊಟ್ಟಿ ರೂಪದಲ್ಲಿ ಪರದಿಂಬುವಿಗೆ ಇಳಿದ ಯೇಸು ಪ್ರಭುವೇ ನೀ ಬರದೆ ನನ್ನ ಚಿತ್ತಾರ ಮುಸುಕಲ್ಲಿದೆ ಭುವಿಯ ಈ ಸೆರೆಯು ನನ್ನ ಮನಸ್ಸು ಕಳೆಗುಂದಿದೆ ಮನವೇ ಪ್ರಭುವಿನ ಜೊತೆ ಇರು ನೀ ನಿರಂತರ ಜೊತೆಗೆ ಧನ್ಯಭಾವದಲ್ಲಿ ಮನದಾಳದಲ್ಲಿ ಎಂದೆಂದು ನೆಲೆಸಿರು ನೀ ಮನಸ್ಸೇ ಸ್ಮರಿಸು ರೊಟ್ಟಿ ರೂಪದಲ್ಲಿ ಪರದಿಂಬುವಿಗೆ ಇಳಿದ ಯೇಸು ಮನಸ್ಸೇ ಭಯಪಡದೆ ಹೇಳು ಕಷ್ಟ ದುಃಖಗಳ ಯೇಸು ಕೇಳುವರು ನಿನ್ನ ಆಪ್ತ ಗೆಳೆಯನಂತೆ ನಿನ್ನ ಜೀವಕ್ಕೆ ಜೇನಿನ ಸಿಹಿಯು ನಿನ್ನ ಹಾದಿಗೆ ಕಣ್ಣನೆ ನೆರಳು ಧನ್ಯಭಾವದಲ್ಲಿ ಮನದಾಳದಲ್ಲಿ ಪ್ರಭು ಕ್ರಿಸ್ತನ ಸ್ವೀಕರಿಸು ಮನಸ್ಸೇ ಸ್ಮರಿಸು ವೃತ್ತಿ ರೂಪದಲ್ಲಿ ಪರದಿಂಬುವಿಗೆ ಇಳಿದ ಯೇಸು ನಿನ್ನ ಒಡಲಿನಲ್ಲಿ ಜೀವಭಾವದಲ್ಲಿ ಉಸಿರೇ ಬದುಕೆ ಒಲವೇ
here comes our children who have received the first Holy Communion to express the words of gratitude to God. ಈಗ ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಿದ ಮಕ್ಕಳು ತಮ್ಮ ಅಂತರಾಳ ನಮನವನ್ನು ದೇವರಿಗೂ ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ ಕೋರಲಿದ್ದಾರೆ. ಪ್ರಭು ಯೇಸುವೆ, ನೀವು ಮೊದಲ ಬಾರಿಗೆ ಇಂದು ನನ್ನ ಹೃದಯದೊಳಗೆ ಪ್ರವೇಶಿಸಿ ನಿಮ್ಮ ಪ್ರಸನ್ನತೆಯಿಂದ ನನ್ನ ಹೃದಯವನ್ನು ಸಂತೋಷದಿಂದ ತುಂಬಿದಕ್ಕಾಗಿ ವಂದನೆ. ಪರಮಪಿತನೇ, ನಿಮ್ಮ ಪುತ್ರ ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ನಮ್ಮ ದೇಹಕ್ಕೆ ಪೋಷಣೆಯಾಗಿ ಈ ಸಂಸ್ಕಾರದ ರೂಪದಲ್ಲಿ ನೀಡಿದ್ದಕ್ಕಾಗಿ ವಂದನೆ. ಈ ದಿನ ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತವನ್ನು ಪ್ರಥಮ ಬಾರಿಗೆ ಸ್ವೀಕರಿಸುವಾಗ ನಿಮ್ಮ ಪ್ರೀತಿ ಮತ್ತು ಕೃಪೆಯು ನಮ್ಮ ಹೃದಯದಲ್ಲಿ ಹರಿಯುವ ಅನುಭವವನ್ನು ತುಂಬಿ ನಾವು ಸಂತೋಷ, ಶಾಂತಿ ಮತ್ತು ಪ್ರೀತಿಯ ಮಕ್ಕಳಾಗಿ ಬಾಳುವ ವರವನ್ನು ನಮಗೆ ಕರುಣಿಸಿರಿ. ಆಮೇನ್. Dear Lord, we are happy to have the newly elected auxiliary bishop of our archdiocese, Reverend Monsignor Arogyaraj Satish, and our parish priest, Reverend Monsignor C. Francis, our assistant parish priest, and all the concelebrants with us on this special day. Thank you, Lord, for opening our hearts to welcome and receive you. We thank you for the love and support of our parents, brothers, sisters, friends, and especially the parish clergy, along with the faith formation teachers and all those who have helped us to prepare well to receive you on this special day. We pray that all of us who received you into our hearts for the first time today may always treasure the gift of the Eucharist and grow in love and devotion to you. May this sacrament bring us peace, happiness, and strength in times of joy and challenge. Amen. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಕೊಡುಗೆಗಳಿಂದ ನಿಮ್ಮ ಭಕ್ತರನ್ನು ಪುನಶ್ಚೇತನಗೊಳಿಸಿದ್ದೀರಿ. ನಿಮ್ಮ ಅವಿರತ ಸಂರಕ್ಷಣೆಯೊಡನೆ ಅವರಿಗೊಂದಾಗಿರಿ. ಎಂದು ಅಳಿಯದ ನಿಮ್ಮ ಪಾಲನೆಯಿಂದ ನಿತ್ಯ ರಕ್ಷಣೆಗೆ ಅವರನ್ನು ಯೋಗ್ಯರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. First Holy Communion is a moment of grace, where Jesus enters into a soul and makes his home in them. So, here comes our children who have received the first Holy Communion to express their immense joy and gratitude to God with a beautiful song. ಪ್ರಥಮ ಪರಮ ಪ್ರಸಾದವೆಂಬುವುದು ಪವಿತ್ರ ಸಂಸ್ಕಾರವಾಗಿದೆ ಹಾಗೂ ದೇವರು ನಮ್ಮ ಆತ್ಮವನ್ನು ಪ್ರವೇಶಿಸಿ ನಮ್ಮಲ್ಲಿ ನೆಲೆಸುವ ಸುಸಮಯವಾಗಿದೆ. ಈಗ ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಿದ ಮಕ್ಕಳು ಮನಸ್ಸಿನಿಂದಲೂ ಪ್ರೀತಿಯಿಂದಲೂ ದೇವರಿಗೆ ತಮ್ಮ ಕೃತಜ್ಞತೆಯನ್ನು ಈ ಗೀತೆಯೊಂದಿಗೆ ಸಲ್ಲಿಸಲಿದ್ದಾರೆ. Now I request the Auxiliary Bishop, Reverend Monsignor Arogyaraj Satish, and our parish priest, Monsignor C. Francis, our assistant parish priest, and all the concelebrants to join for the photo session.
ಆತ್ಮೀಯ ಸಹೋದರ ಸಹೋದರಿಯರೇ, ಕೆಲವು ನಿಮಿಷಗಳು ಮಾತ್ರ. ನನಗೆ ಚೆನ್ನಾಗಿ ಗೊತ್ತಿದೆ, ಇದು ಮಧ್ಯಾಹ್ನದ ಸಮಯ. ಈ ಮಧ್ಯಾಹ್ನದ ಸಮಯದಲ್ಲಿ, ಮಧ್ಯಾಹ್ನ ಸಮಯ ಅಂದರೆ ಭೋಜನದ ಸಮಯ. ಹಾಗಾಗಿ ಭೋಜನ ಮಾಡುವಂತಹ ಸಮಯದಲ್ಲಿ ಭಾಷಣ ಮಾಡಿದ್ರೆ ಎಲ್ಲರ ಹೊಟ್ಟೆಗೆ ಪಾಷಾಣ ಆಗುತ್ತೆ. ಅನೇಕರು ಸಭೆ ಸಮಾರಂಭಗಳನ್ನು ಇವತ್ತು ವ್ಯವಸ್ಥೆ ಮಾಡಿರುತ್ತಾರೆ. ಈ ಮಕ್ಕಳ ಒಂದು ಸಂತೋಷ ಕೂಟಗಳನ್ನು ಏರ್ಪಡಿಸಿರ್ತಾರೆ. ಹಾಗಾಗಿ ಆ ಊಟಕ್ಕೆ ನಾನು ಧಕ್ಕೆ ತರೋದಿಲ್ಲ. ಕೆಲವೇ ನಿಮಿಷಗಳ ಒಂದು ಉಪಕಾರ ಸ್ಮರಣೆಯ ಒಂದು ಕಾರ್ಯಕ್ರಮ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಈ ಧರ್ಮ ಕೇಂದ್ರಕ್ಕೆ ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿಯ ತನಕ ಆಗಮಿಸಿ ಈ ಬಲಿಪೂಜನ ಅರ್ಪಿಸಿ ನಮ್ಮ ಮಕ್ಕಳಿಗೆ ಪ್ರಥಮ ಪರಮ ಪ್ರಸಾದವನ್ನು, ಈ ಸಂಸ್ಕಾರವನ್ನು ಪ್ರದಾನ ಮಾಡಿದಂತಹ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ನಿಯೋಜಿತ ನೂತನ ಸಹ ಧರ್ಮಾಧ್ಯಕ್ಷರಾದಂತಹ ಅತಿ ವಂದನೀಯ ಆರಕೆರಾಜ್ ಸತೀಶ್ ಕುಮಾರ್ ರವರಿಗೆ ಪ್ರಪ್ರಥಮವಾಗಿ ತಮ್ಮೆಲ್ಲರ ಪರವಾಗಿ ಹೃದಯ ಅಂತರಾಳದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ವಂದನೀಯ ಆರಕೆರಾಜ್ರವರು ನಮ್ಮ ಧರ್ಮ ಕೇಂದ್ರಕ್ಕೆ ಹೊಸಬರೇನೂ ಅಲ್ಲ. ಕೆಲವೇ ತಿಂಗಳುಗಳ ಹಿಂದೆ ನಮ್ಮ ಧರ್ಮ ಕೇಂದ್ರದ ವಾರ್ಷಿಕ ಸಂತ ಅಂತೋಣಿಯವರ ವಾರ್ಷಿಕ ಉತ್ಸವ ಇದ್ದಾಗ ಅವರು ಹಬ್ಬದ ಬಲಿಪೂಜನ ಅರ್ಪಿಸಿದರು. ಕಳೆದ ವರ್ಷವೂ ಸಹ ಹಬ್ಬದ ಸಮಯದಲ್ಲಿ ಬಂದು ಬಲಿಪೂಜನ ಅರ್ಪಿಸಿದರು. ಹಲವಾರು ಸಾರಿ ಇಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ ನನ್ನ ಆತ್ಮೀಯ ಸ್ನೇಹಿತರು. ಅವರು ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮೈಸೂರು ರಸ್ತೆಯಲ್ಲಿರುವಂತಹ ಹಳೆ ಗುಡದಳ್ಳಿ ಸಂತ ಅಂತೋಣಿಯರ ಧರ್ಮ ಕೇಂದ್ರಕ್ಕೆ ಸೇರಿದಂಥವರು. ಮೂಲತಃ ಅವರ ಪೂರ್ವಜರು ಕನಕಪುರ ರಸ್ತೆಯಲ್ಲಿರುವಂತಹ ಸೋಮನಹಳ್ಳಿಯ ಧರ್ಮ ಕೇಂದ್ರಕ್ಕೆ ಸೇರಿದವರು. ಒಂದು ಭಕ್ತಿವಂತ ಶ್ರದ್ಧಾವಂತ ಕುಟುಂಬಕ್ಕೆ ಸೇರಿದವರು. ಅವರ ಕುಟುಂಬದವರನ್ನು ನಾನು ಬಹಳ ಹತ್ತಿರವಾಗಿ ಬಲ್ಲೆ. ಅವರ ತಂದೆಯವರು ಹಲವಾರು ಗುರುಗಳಿಗೆ ಬಹಳಷ್ಟು ಆಪ್ತ ಹಿತಚಿಂತಕರಾಗಿದ್ದರು. ಅವರ ಎಲ್ಲ ಅನುಕೂಲಗಳನ್ನು ಅವರು ಕಷ್ಟಕಾಲದಲ್ಲಿ ಅವರಿಗೆ ಬಹಳಷ್ಟು ಸಹಾಯ ಮಾಡಿದಂಥ ವ್ಯಕ್ತಿ ಅವರ ತಂದೆಯವರು. ಹಾಗಾಗಿ ಹಲವಾರು ಧರ್ಮ ಕೇಂದ್ರಗಳಿಗೆ ಅವರು ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ವಂದನೀಯ ಆರಕೆರಾಜ್ರವರು ಬೆಂಗಳೂರು, ಮಂಗಳೂರು ಈ ಒಂದು ಗುರುಮಠಗಳಲ್ಲಿ ವ್ಯಾಸಂಗ ಮಾಡಿ ತದನಂತರ ರೋಮ್ ನಗರಕ್ಕೆ ಅಲ್ಲಿ ಹೋಗಿ ಧಾರ್ಮಿಕ ಕಾನೂನು ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿ, ಅತಿ ಉನ್ನತ ಶ್ರೇಣಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಗಳಿಸಿ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಒಂದೆರಡು ಧರ್ಮ ಕೇಂದ್ರಗಳಲ್ಲಿ ಕ್ರೈಸ್ತ ಕಿಂಗ್ ಮಲ್ಲೇಶ್ವರಂ, ತುಮಕೂರು ಇಲ್ಲಿ ಸೇವೆ ಮಾಡಿ ತದನಂತರ ನಮ್ಮ ಮಹಾಧರ್ಮ ಕ್ಷೇತ್ರದ ಚಾನ್ಸಲರ್ ಕುಲಪತಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸೆಂಟ್ ಪೀಟರ್ಸ್ ಸೆಮಿನರಿಯಲ್ಲಿ ಅವರು ಕ್ಯಾನನ್ ಲಾ ಅದರ ಒಂದು ಪ್ರಾಧ್ಯಾಪಕರಾಗಿ ಸಹ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಅವರನ್ನು ಸಹ ಧರ್ಮಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ಹೃದಯಾಂತರಾಳದ ಅಭಿನಂದನೆಗಳನ್ನು ನಿಮ್ಮ ಪರವಾಗಿ ಸಲ್ಲಿಸುತ್ತಾ, ಮುಂದಿನ ಸೇವಾ ಜೀವನಕ್ಕೆ ಬೇಕಾದಂತಹ ಅವರಿಗೆ ಆಯುರ ಆರೋಗ್ಯ, ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯವನ್ನು ದೇವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ನೀಡಲಿ ಅಂಥೇಳಿ ನಾವೆಲ್ಲರೂ ಸಹ ಅವರಿಗೆ ಶುಭವನ್ನು ಹಾರೈಸುತ್ತಾ ಅಭಿವಂದನೆಯನ್ನು ಸಲ್ಲಿಸೋಣ. ಈ ಒಂದು ಚಿಕ್ಕ ಸನ್ಮಾನವನ್ನು ಅವರಿಗೆ ನಾವು ಮಾಡುತ್ತಾ ನಮ್ಮ ಪ್ರೀತಿ ಸಂತೋಷವನ್ನು ಅಭಿನಂದನೆಯನ್ನು ಸಲ್ಲಿಸೋಣ. ಶ್ರೀಯುತ ಜೇಕಬ್ ಅವರು ಸಹ ಮುಂದೆ ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಈ ಮಕ್ಕಳನ್ನು ತಯಾರಿ ಮಾಡಲು ನಂಬರ್ ಆಫ್ ಟೀಚರ್ಸ್ ಹ್ಯಾವ್ ಟೇಕನ್ ಲಾಟ್ ಆಫ್ ಟ್ರಬಲ್ ಇನ್ ಸ್ಪೈಟ್ ಆಫ್ ದರ್ ಬಿಸಿ ಸ್ಕೆಡ್ಯೂಲ್. Even a number of not only sisters, even the lay persons are there who have taken every Sunday, weekdays. They have taken so much trouble to teach value education, faith for faith, what not. No? Children, turn this side. Oi. I am talking about your faith formators.
Okay, but biryani and all after to think of. Now you listen to me now. Okay, I'm thanking your teachers who have taught you. Okay, we did not pay them. So they have taken so much of trouble. You know how much trouble they have taken to prepare you well, so systematically, with so much of uniformity and all that. So you all should give them a good round of applause, thanking them. Okay, thank you so much, teachers. Our Bishop Balakraj did not ask you questions. I'm going to ask questions now. Wait. ಹಾಗೆಯೇ ನಮ್ಮ ಗಾನ ವೃಂದದವರು ಬಹಳಷ್ಟು ಸುಶ್ರಾವ್ಯವಾಗಿ ಇಂಪಾಗಿ ಬಹಳ ಭಕ್ತಿಯುತವಾಗಿ ಅವರು ಮಾತ್ರ ಅಲ್ಲ ವಾದ್ಯಗಳನ್ನು ನುಡಿಸಿದವರು ಸಹ ಬಹಳ ಚೆನ್ನಾಗಿ ನುಡಿದು ನಮ್ಮನ್ನೆಲ್ಲರನ್ನು ಭಕ್ತಿ ಪರವಶರನ್ನಾಗಿ ಮಾಡಿದ್ದಾರೆ. ವಾದ್ಯಗೋಷ್ಠಿಗಾಗಿ ಸಹಾಯ ಮಾಡಿದ ಶ್ರೀ ಜೇಕಬ್ರವರಿಗೂ ಎಲ್ಲ ಹಾಡುಗಳನ್ನು ಹಾಡಿದಂಥ ಗಾಯಕರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. I must thank the parents. ಪೋಷಕರನ್ನು ನಾನು ನಿಜಕ್ಕೂ ಅಭಿವಂದಿಸ್ತೇನೆ. ಏಕೆಂದರೆ this is your moral responsibility to see that your children are given some faith formation. You have given a lot of academic qualification, taken so much of trouble to give them academic qualification and all that, but also they need some spiritual, religious training also. So it's your spiritual responsibility, ನಿಮ್ಮ ನೈತಿಕ ಒಂದು ಜವಾಬ್ದಾರಿ, ಅದನ್ನು ಸರಿಯಾಗಿ ಸಮರ್ಪಕವಾಗಿ ನೀವು ನಿರ್ವಹಿಸಿದ್ದೀರಾ. ಹಾಗಾಗಿ I also thank all the parents. So you have seen that your children are coming for daily catechism class and Sunday catechism class, and you have taken trouble of arranging all this function because of their welfare. So I really appreciate and acknowledge all your efforts. So thank you so much, dear parents. May God bless all your efforts. ಎಲ್ಲ ಪೋಷಕರಿಗೆ ನಾನು ಮಕ್ಕಳ ತಂದೆ ತಾಯರಿಗೆ ನಾನು ಅಭಿನಂದಿಸ್ತೇನೆ. ಏಕೆಂದರೆ ನೀನು ಭಾಳಷ್ಟು ಶ್ರದ್ಧೆಯಿಂದ ಶ್ರಮವನ್ನು ವಹಿಸ್ಕೊಂಡಿದ್ದೀರಾ. ಈ ಮಕ್ಕಳಿಗೆ ಒಂದು ಆಧ್ಯಾತ್ಮಿಕ ಶಿಕ್ಷಣ ಅತ್ಯಗತ್ಯ ಅನಿವಾರ್ಯ ಅಂತ ತಿಳ್ಕೊಂಡು ಅವರಿಗೆ ನೀವು ಪ್ರೇರಣೆಯನ್ನು ಸ್ಫೂರ್ತಿಯನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ಮಕ್ಕಳೇ, ಎಲ್ಲ ಬುದ್ಧಿವಂತರಲ್ಲ ನೀವು? ಆರ್ ಯು ಆಲ್ ಕ್ಲೆವರ್? ಓನ್ಲಿ ಒನ್ ಗರ್ಲ್ ಇಸ್ ಸೇಯಿಂಗ್ ಕ್ಲೆವರ್. ನೀವು ಬುದ್ಧಿವಂತರ ಏನು? ಬುದ್ಧಿವಂತರಲ್ಲ? ಹಲೋ, ಐ ಆಮ್ ಆಸ್ಕಿಂಗ್ ಯು, ಆರ್ ಯು ಕ್ಲೆವರ್ ಬಾಯ್? ಆರ್ ಯು ಇಂಟೆಲಿಜೆಂಟ್? Don't play the candle. I told you I'm going to ask questions now. I'll ask how many gods are there. Okay? Huh? Are you all clever children? ಎಲ್ಲ ಬುದ್ಧಿವಂತರಲ್ಲ? ಸಂತೋಷನ ನಿಮಗೆ? ಸಂತೋಷ. ಮೊನ್ನೆ ನಾನು ಯಾರೊಬ್ಬರು ಕೆಲವು ಮಹಿಳೆಯರು ಸೇರಿದ್ರಲ್ಲಿ, ಸಮ್ ವಿಮೆನ್ ಅವರ್ ದೇರ್, ದೇ ಆರ್ ಟಾಕಿಂಗ್. ಒಬ್ಬ ಮಹಿಳೆ ಹೇಳಿದ್ಲು, ನನ್ನ ಮಗ ಭಾಳಷ್ಟು ಬುದ್ಧಿವಂತ, ಮೈ ಚೈಲ್ಡ್ ಇಸ್ ರಿಯಲಿ ಬ್ರಿಲಿಯಂಟ್, ಕ್ಲೆವರ್. ಹೇಗಂತ ಹೇಳಿ, ಹೇಗೆ ಒಂದು ಬೆಂಕಿಪಟ್ಟ ತಗೊಂಬ ಅಂತ ಅಂಗಡಿ ಕಳಿಸ್ಕೊಟ್ರೆ ಅವನು ಬೆಂಕಿಪಟ್ಟ ತೆಗೆದು ಅದರಲ್ಲಿ 50 ಬೆಂಕಿ ಕಡ್ಡಿ ಇದೆಯಾ ಇಲ್ಲ ಅಂತ ಕೌಂಟ್ ಮಾಡಿ ಅನಂತರ ಕಾಸು ಕೊಟ್ಟು ತೊಗೊಂಬರ್ತಾನೆ. And I tell him to buy one matchbox. My son is so clever. He opens a matchbox and sees that there are 50 matchsticks. Generally he buys and comes. He is so clever ಅಂತ. ಹೌದಾ? ಹೌದು, ನನ್ನ ಮಗ ಇನ್ನೂ ಕ್ಲೆವರು. ಹೇಗೆ? ಅವನು ಬೆಂಕಿಪಟ್ಟ ತೆಗೆದು ಕೌಂಟ್ ಮಾಡೋದಲ್ಲ, ಅದನ್ನು ಹಚ್ಬಿಟ್ಟು ಉರಿತದ ಇಲ್ಲ ಅಂತ ನೋಡಿ ಚೆಕ್ ಮಾಡಿ 50 ಚೆಕ್ ಮಾಡಿ ತರ್ತಾನೆ. ಅವನು ಇನ್ನೂ ಹುಷಾರಂತೇಳಿ. ನೀವು ಹುಷಾರಲ್ಲ? ನೀವು ಹುಷಾರಲ್ವಾ? ಬೆಂಕಿ ಕಡೆ ಗೀಚ್ಕೊಂಬರ್ತೀರಾ? ಓಕೆ, ಬೇಡ. ಟುಡೇ ಈಸ್ ಎ ಜಾಯ್ಫುಲ್ ಡೇ, isn't it? Glorious day, a memorable day in your life, historical day. For the first time in your life, you are receiving the body and blood of Jesus Christ. You have received, is it not? So this day should be ever remembered. What is 4th of August? Should write and keep. Your photograph is there. 4th of August is a historical day in your life. Okay? And not only today. Today you received the Holy Communion. Should not be one day matram. Understand? Should not become one day matram. One day din alla. First Holy Communion should not become the last Holy Communion day. It should be repeated. So you should tell your parents, Daddy, Mummy, please give me a chance. Allow me to go to church and receive Holy Communion. That should be your desire. Okay? So have a great celebration. So because of this joy only, so many functions are being done. When you go back, there will be big darbar there, variety of items. Your parents also well dressed, because it's a happy day. More than you, they are well dressed. Okay? It's all because they'll say, my child received Holy Communion. My child has received Jesus Christ. So I am also happy. So I also bought a new saree. All that they'll tell because of you. So you should bring joy and happiness to your parents by being good children, by coming regularly,
continue to come for catechism class. Don't stop with that. I said, not one day matram. Should not stop one day. First day, last day. No. Should repeat. Next week also confirmation is there. After that also you should come. Okay? Have a great celebration. Thank you so much. ಪ್ರಿಯ ಸಹೋದರ ಸಹೋದರಿಯರೇ, ಈ ಬಲಿ ಪೂಜೆಯನ್ನು ನೆರವೇರಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಶ್ರೇಷ್ಠ ಗುರುಗಳಾದ ವಂದನೆಯ ಸ್ವಾಮಿ ಸಿ ಫ್ರಾನ್ಸಿಸ್ ಅವರಿಗೆ ನನ್ನ ಮನದಾಳದ ಕೃತಜ್ಞತೆಗಳು. ನಾನು ಇವತ್ತಿಷ್ಟು ಮಾತ್ರ ಇದ್ದೇನೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ವಂದನೆಯ ಸ್ವಾಮಿ ಸಿ ಫ್ರಾನ್ಸಿಸ್ರವರು. ಅವರ ಪ್ರೋತ್ಸಾಹ ಯಾವಾಗಲೂ ನಾವು ಯಾವಾಗೇ ಹೋದರೂ ಸರಿ, ಏನೇ ಮಾಡಿದ್ರೂ ಸರಿ, ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಪ್ರೋತ್ಸಾಹಿಸುವುದು ಮಾತ್ರವಲ್ಲ, ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ನಮಗೆ ವಹಿಸುವುದರ ಮೂಲಕ ನಮ್ಮನ್ನು ಮುಂದೆ ಸಾಗುವಂತೆ ಪ್ರೇರೇಪಿಸಿದವರು ಸ್ವಾಮಿಯವರು. ಅದಕ್ಕಾಗಿ ಇಂದು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಅವರ ಇದೇ ಪ್ರೋತ್ಸಾಹ, ಇದೇ ಸಹಾಯ ನನಗೆ ಅಗತ್ಯವಿದೆ. ಹಾಗಾಗಿ ಸದಾ ನನ್ನೊಂದಿಗೆ ಇದ್ದಾರೆ. ಹಾಗಾಗಿ ಅವರನ್ನು ನಾನು ವಂದಿಸುತ್ತೇನೆ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕೊನೆಯ ಆಶೀರ್ವಾದಕ್ಕಾಗಿ ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಕಲ ಸಾಂತ್ವನವಾದ ಮೂಲರಾದ ದೇವರು ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿಯನ್ನಿತ್ತು ಮುನ್ನಡೆಸಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪಯಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಪರಿಣಾಮಕಾರಿಗಳಾಗಿದ್ದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳಲ್ಲಿ ಸಮೃದ್ಧರಾಗಿ ನಿತ್ಯ ಜೀವನಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಳಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮ್ಮ ತಾಯಿ ಮಾತೆ ಸ್ವದರಾಣಿಯೇ, ಮಾತೆ ನಮ್ಮ ತಾಯಿ ಮಾತೆ ಸ್ವದರಾಣಿಯೇ. ಅಮ್ಮ ತಾಯೇ ಶಾಂತಿದಾತೆ, ಅಮ್ಮ ತಾಯೇ ಪೋಷಕಿಯೇ, ಅಮ್ಮ ತಾಯೇ ಶಾಂತಿದಾತೆ, ಅಮ್ಮ ತಾಯೇ ಪೋಷಕಿಯೇ. ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ, ಓ ಅಮ್ಮ, ಓ ಅಮ್ಮ, ಓ ಅಮ್ಮ ಮರಿಯಮ್ಮ.
ಸುಗುಣ ಸುಂದರಿ ಶ್ರೇಷ್ಠ ಜನನಿ ಪಾಪ ವಿನಾಶಿನಿ ದೀನಕುವರಿ ಸುಗುಣ ಸುಂದರಿ ಶ್ರೇಷ್ಠ ಜನನಿ ಪಾಪ ವಿನಾಶಿನಿ ಭಕ್ತ ಪಾಲಕಿ ರೋಗ ನಿವಾರಕಿ ಸ್ವರ್ಗ ನಾಯಕಿ ಭುವಿರಾಣಿ ಭಕ್ತ ಪಾಲಕಿ ರೋಗ ನಿವಾರಕಿ ಸ್ವರ್ಗ ನಾಯಕಿ ಭುವಿರಾಣಿ ಓ ಅಮ್ಮ ಓ ಅಮ್ಮ ಓ ಅಮ್ಮ ಮರಿಯಮ್ಮ ಓ ಅಮ್ಮ ಓ ಅಮ್ಮ ಓ ಅಮ್ಮ ಮರಿಯಮ್ಮ ಮಾತೆಯೇ ನಮ್ಮ ತಾಯಿಯೇ ಮಾತೆಯೇ ಸ್ವರ್ಗರಾಣಿ ಮಾತೆಯೇ ನಮ್ಮ ತಾಯಿಯೇ ಮಾತೆಯೇ ಸ್ವರ್ಗರಾಣಿ